ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಮನೆಯಲ್ಲಿ ಬಂದು ಮಾತನಾಡಿದರೆ ಬೇಡವಾದ ಸಮಸ್ಯೆಗಳು ಬರ್ತವೆ. ಯಾರಿಗಾದರೂ ಒಬ್ಬರಿಗೆ ಗೊತ್ತಾದರೂ ಇದನ್ನು ದೊಡ್ಡ ಪಂಚಾಯಿತಿ ಮಾಡ್ತಾರೆ. ಅದಕ್ಕೇ ರಾಶಿಕಾ ಹತ್ರ ಹೇಳಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬರಲು ಹೇಳಿದೆ ಅಂತ ಅಂದ್ಕೂಡಲೇ ವೇಗವಾಗಿ ರಾಶಿಗಳನ್ನು ನೋಡಿದ್ಲು ಸಾಧನ. ಕರ್ಕೊಂಡು ಬಂದು ಬಿಡಲು ಹೇಳಿದರು ಅತ್ತೆ, ಅದಕ್ಕೆ ಅಷ್ಟೇ ಅಂತ ಅವಳು ನಿಭಾಯಿಸಿದ್ಲು. ಏನಯ್ಯ ಸಾಮ್ರಾಟ್, ಏನು ಮಾತನಾಡ್ತಾ ಇದೀಯಾ? ನನಗೆ ಭಯ ಆಗ್ತಿದೆ. ಇವಳು ಕಾಲೇಜ್ಗೆ ಹೋದವಳು ಇಲ್ಲಿ ಹೇಗಿದ್ದಾಳೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತೀನಿ, ನೀವು ಆತಂಕ ಪಡಬೇಡಿ. ಭಾರತಿ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದಾಳೆ ಅಂದ. ಸಾಧನೆಗೆ ಹೃದಯವೇ ನಿಂತು ಹೋದಂತಾಯಿತು. ಎದೆ ಮೇಲೆ ಕೈ ಇಟ್ಟು ಬಾಯಿ ಬಿಟ್ಕೊಂಡು ಮಗಳನ್ನು ನೋಡಲು ಅವಳು ಅಳ್ತಾ ಇದ್ಲು. ಅತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ರಾಶಿಕಾ ಹೇಳಿದಾಗ, ಹೇಗೆ ರಾಶಿಕಾ, ಹೇಗೆ ತಾಳ್ಮೆಯಿಂದ ಇರೋದು? ಪ್ರೀತಿ ಅನ್ನೋ ಪದ ಕೇಳಿದ್ರೇ ನಮ್ಮ ಕುಟುಂಬದಲ್ಲಿ ಇರುವವರು ಅಯ್ಯೋ, ನನ್ನಿಂದ ಯೋಚಿಸಿ ನೋಡಲು ಆಗ್ತಿಲ್ಲ. ಇವಳಿಗೆ ಅಂತ ಏನು ಗ್ರಹಚಾರ ಬಂತು? ಓದಲು ಕಳುಹಿಸಿದರೆ ಕಂಡು ನಾಯಿಗಳನ್ನೆಲ್ಲ ಇವಳು ಲವ್ ಮಾಡ್ತಾಳಾ? ಇದು ಸರಿಯಾಗಲ್ಲ. ಇವಳನ್ನೆಲ್ಲ ಮನೇಲಿ ಇಟ್ಕೊಳ್ಳೋದು ದಂಡ. ಮೊದಲು ಕಾಲೇಜ್ಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟು ಯಾರಿಗಾದರೂ ಒಂದು ಗಂಡು ನೋಡಿ ಮದುವೆ ಮಾಡಿಕೊಡುವ ಕೆಲಸ ನೋಡಬೇಕು ಅಂತ ಪಟ ಮಾತನಾಡಿದಾಗ ಅವಳು ಇಲ್ಲಮ್ಮ ಅಂತ ಅಳಲು ಶುರು ಮಾಡಿದ್ಲು. ಏನೇ ನಿನಗೆ ಅಷ್ಟು ಸೊಕ್ಕು? ಕಾಲೇಜಿಗೆ ಕಳುಹಿಸಿದರೆ ಹೀಗೆ ಹೊರಗೆ ಬಂದು ಬೇಡದೇ ಇರುವ ಕೆಲಸಗಳನ್ನು ಮಾಡ್ತೀಯಾ ಅಂತ ಕೋಪದಿಂದ ಮಾತನಾಡಿದಾಗ, ಅದಕ್ಕೆ ಆ ಹುಡುಗ ಬಾಲಾಜಿ ಮೇಷ್ಟ್ರು ಮಗ ದೀಪಕ್ ಅಂದ ಸಾಮ್ರಾಟ್. ಏನು ದೀಪಕ್? ನನಗೆ ಅರ್ಥ ಆಗ್ತಿಲ್ಲ ಅಂದ್ಲು. ಅದಕ್ಕೆ ನೀರು ವಿಷಯದಲ್ಲಿ ಸೂರ್ಯ ಸಂಜಯ್ ಅಂತ ಒಬ್ಬನನ್ನು ಎತ್ಕೊಂಡು ಬಂದಿದ್ನಲ್ವಾ, ಅವನ ಅಣ್ಣನೇ ಈ ದೀಪಕ್. ಸಂಜಯ್ ದೀಪಕ್ ಇಬ್ಬರು ಬಾಲಾಜಿ ಮೇಷ್ಟ್ರು. ನೀವು ಕೇಳಿದ್ದೀರಾ ಅಲ್ವಾ? ಉಕ್ಕುಳದ್ರಲ್ಲಿ ಇದ್ರಲ್ವಾ ಅವ್ರ ಮಕ್ಕಳು ಅಂದಾಗ, ನೀನು ಏನಯ್ಯ ಹೇಳ್ತಿದ್ದೀಯಾ? ಆ ಸಂಜಯ್ನಿಂದ ನಮ್ಮ ನೀಲು ಜೀವನವೇ ಪ್ರಶ್ನಾರ್ಥಕವಾಗಿ ನಿಂತಿದೆ. ಇದರಲ್ಲಿ ಅವನ ಅಣ್ಣನನ್ನು ಇವಳು ಪ್ರೀತಿಸ್ತಾಳ ಅಂದವರಿಗೆ ಕೋಪ ತಡೆಯಲು ಆಗಲಿಲ್ಲ. ಭಾರತೀಯ ಬೆನ್ನಿನ ಮೇಲೆ ಪಟ ಅಂತ ಹೊಡೆಯಲು ರಾಶಿಕಾ ಬಿಡಿಸಿದ್ಲು. ಅಷ್ಟು ಅಳ್ತಾ ಹಾಗೆಯೇ ಆ ಮರಕ್ಕೆ ಹೊರಗಿ ಕೆಳಗಡೆ ಕುಳಿತಳು. ಇಲ್ಲಿ ನೋಡು ಸಾಮ್ರಾಟ್, ನಿನ್ನ ಅಣ್ಣನಿಗೆ ಏನಾದರೂ ಗೊತ್ತಾದರೆ ಇವಳನ್ನು ಖಂಡಿತ ಕೊಂದುಬಿಡ್ತಾರೆ. ಈ ವಿಷಯ ಮನೆಗೆ ತಿಳಿಯದ ಹಾಗೆ ಇದರಿಂದ ನೀನೇ ಇವಳನ್ನು ಸರಿ ಮಾಡಬೇಕುಪ್ಪ ಅಂದ್ಲು. ಅದಕ್ಕೆ ನಾನು ನೋಡ್ಕೋತೀನಿ, ಆದರೆ ನಿಮಗೆ ಖಂಡಿತವಾಗಿ ಗೊತ್ತಿರಬೇಕು, ಅದಕ್ಕಾಗಿಯೇ ನಾನು ನಿಮ್ಮನ್ನು ಕರೆದು ಹೇಳಿದೆ. ಮಾದೇಶ ಆಸ್ಪತ್ರೆಯಲ್ಲಿ ವಿಚಾರಿಸಿದ್ದಾನೆ, ಆದರೆ ಸ್ವಲ್ಪ ಕೂಡ ಅವನು ನಮ್ಮ ಚಿಕ್ಕಪ್ಪ ಅನ್ನೋ ಮರ್ಯಾದೆ ಇಲ್ಲದೆ ಅವರ ಹತ್ರನೇ ಆ ಪೋಲಿಗಳಿಗಾಗಿ ಇವಳು ಎದುರುತ್ತರ ಕೊಟ್ಟು ಮಾತನಾಡಿಕೊಂಡು ನಿಂತಿದ್ದಾಳೆ. ನಾನು ಹೋದ್ಮೇಲೆ ಅಡಗಿ ಬಂದ್ಲು ಅಂದ ಸಾಮ್ರಾಟ್. ನೀನು ಏನಯ್ಯ ಹೇಳ್ತಿದೀಯಾ? ಮಾದೇಶನ ಅಂತ ಕೇಳಿದಾಗ, ಹೌದು ಅದಕ್ಕೆ ಅಂತ ನಡೆದ ವಿವರಗಳನ್ನು ಹೇಳಿ ಮುಗಿಸಲು ಸಾಧನೆಗೆ ಮಾತೇ ಬರಲಿಲ್ಲ. ಏನೇ ನಿನ್ನನ್ನು ಮುದ್ದಾಗಿ ಬೆಳೆಸಿದ್ದು ಇದಕ್ಕೇನಾ? ಏನು ಕೆಲಸ ಮಾಡಿದೀಯಾ? ಇನ್ಮೇಲೆ ನೀನು ಕಾಲೇಜ್ಗೆಲ್ಲ ಹೋಗೋದೇ ಬೇಡ, ಸುಮ್ಮನೆ ಮನೇಲಿರು. ಆದಷ್ಟು ಬೇಗ ನಿನಗೆ ಒಂದು ಗಂಡು ನೋಡಿ ಮದುವೆ ಮಾಡಿಬಿಡ್ತೀವಿ ಅಂತ ಹೇಳಿದಾಗ, ಹಾಗೆ ಮಾತನಾಡಿದರೆ ನಾನು ಸತ್ತೇ ಹೋಗ್ತೀನಿ. ದೀಪಕ್ನನ್ನ ಬಿಟ್ಟು ಬೇರೊಬ್ಬನ ಕೈಯಿಂದ ನನ್ನ ಕೊರಳಿಗೆ ತಾಳಿ ಏರೋದಿಲ್ಲ ಅಂತ ಆಕ್ರೋಶದಿಂದ ಹೇಳಿದಾಗ, ಭಾರತಿ, ನಿನ್ನ ಪ್ರಾಣ ಹೋಗೋದಕ್ಕೂ ಮುನ್ನ ಆ ದೀಪಕ್ನ ಪ್ರಾಣ ಹೋಗ್ಬಿಡುತ್ತೆ ಕಣೆ ಅಂತ ಗಂಭೀರವಾಗಿ ಸಾಮ್ರಾಟ್ನ ಧ್ವನಿ ಮೊಳಗಿತು. ಆಘಾತದಿಂದ ಅವನನ್ನು ನೋಡಿದ್ಲು ಭಾರತಿ. ಏನು ನೋಡ್ತಿದ್ದೀಯಾ? ನೀನು ಸಾಯ್ತೀಯ. ಅವನನ್ನು ಬಿಟ್ಟು ಬೇರೊಬ್ಬರು ನಿನ್ನ ಕೊರಳಿಗೆ ತಾಳಿ ಕಟ್ಟಿದರೆ ನೀನು ಬದುಕಿರಲ್ವಾ? ಮೊದಲು ತಾಳಿ ಕಟ್ಟುವುದಕ್ಕೆ ಅವನು ಇರೋದಿಲ್ವಲ್ಲ, ಅರ್ಥ ಮಾಡ್ಕೊ. ಸುಮ್ಮನೆ ಏನೇನೋ ಮಾಡಿ ಒಂದು ಜೀವ ಬಲಿಯಾಗುವಂತೆ ಮಾಡಬೇಡ. ಸರಿಯಾಗಿದ್ದರೆ ನೀನು ಓದಿ ಮುಗಿಸಿದ ಮೇಲೆ ಒಳ್ಳೆಯ ರೀತಿಯಲ್ಲಿ ನಿನಗೆ ಮದುವೆ ಮಾಡಿ ನಿನ್ನ ಗಂಡನ ಮನೆಗೆ ಕಳಿಸ್ತೇವೆ. ಅದನ್ನು ಬಿಟ್ಟು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ತಿರುಗಿದ್ರೆ ಮುಂದಿನ ಮುಹೂರ್ತದಲ್ಲೇ ನಿನಗೆ ಮದುವೆ ಮಾಡಿಬಿಡ್ತೀವಿ. ಬುದ್ಧಿಯಿಂದ ನಡ್ಕೊ ಅಂತ ಕೋಪದಿಂದ ಹೇಳ್ದ ಸಾಮ್ರಾಟ್. ಏನು ಹೇಳ್ತಿದ್ದೀರಿ ಚಿಕ್ಕಪ್ಪ? ನಾನು ದೀಪಕ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದರೆ ಅವನನ್ನು ಕೊಂದುಬಿಡ್ತೀರಾ? ಯಾಕೆ? ನೀವು ಪ್ರೀತಿಸ್ತಾನೆ ಚಿಕ್ಕಮ್ಮನಿಗೆ ತಾಳಿ ಕಟ್ಟಿ ಎತ್ಕೊಂಡು ಬಂದಿದ್ದು. ಆಗ ನಿಮ್ಮ ಪ್ರೀತಿ ಶ್ರೇಷ್ಠವಾಗಿತ್ತಾ? ನೀವೆಲ್ಲ ಏನು ಬೇಕಾದರೂ ಮಾಡಬಹುದು, ಆದರೆ ನಾನು ಪ್ರೀತಿಸಬಾರ್ದಾ?
ಸೂರ್ಯ ಚಿಕ್ಕಪ್ಪ ನೀಲು ಅಕ್ಕನನ್ನ ಪ್ರೀತಿಸಿ ತಾನೇ ಮದುವೆ ಆಗಿದ್ದು. ಇವತ್ತು ಮಹದೇಶ್ ಚಿಕ್ಕಪ್ಪ ಎಷ್ಟೊಂದು ಬುದ್ಧಿವಾದ ಹೇಳಿದ್ರಲ್ವಾ. ಓದುವ ಹುಡುಗಿಗೆ ಬುದ್ಧಿ ಎಲ್ಲಿ ಹೋಯ್ತು ಅಂತ ಅವರು ಓದ್ತಾ ಇದ್ದ ಹುಡುಗಿಯನ್ನು ತಾನೇ ಮದುವೆಯಾಗಿದ್ದು. ಕಣ್ಮಣಿ ಅಕ್ಕನ ಕೊರಳಿಗೆ ತಾಳಿ ಕಟ್ಟುವಾಗ ಅವಳು ಕಾಲೇಜ್ನಲ್ಲಿ ಓದ್ತಿದ್ಲು ತಾನೇ. ಹಾಗಾದರೆ ಅವ್ರು ಮಾಡಿದ್ದು ತಪ್ಪಲ್ವಾ? ನೀವೇನು ಮಾಡಿದ್ರಿಯಾ? ಅದು ದೈವಿಕ ಪ್ರೇಮ. ಒಂದು ಹುಡುಗಿಯನ್ನು ಕೇಳ್ದೇನೆ ತಾಳಿ ಕಟ್ತೀರಾ? ನಿಮ್ಮ ಇಷ್ಟಕ್ಕೆ ಇಡೀ ಕುಟುಂಬವೇ ಒಪ್ಕೊಳ್ಳುತ್ತೆ. ಊರಿಗೆಲ್ಲ ಗೊತ್ತಾಗುವಂತೆ ಮತ್ತೆ ಮದುವೆ ಮಾಡಿ ಔತಣಕೂಟ ಕೂಡ ಏರ್ಪಡಿಸ್ತೀರಾ? ಅದೇ ನಾನು ಪ್ರೀತಿಸಿದ್ರೆ ತಪ್ಪಾ? ಕಣ್ಮಣಿಗೂ ಮಹದೇಶ್ ಚಿಕ್ಕಪ್ಪನಿಗೂ ಸಂಬಂಧವೇ ಇಲ್ಲ ಅಂತ ಇಡೀ ಊರೇ ಸೇರಿ ಸಂಬಂಧ ಕಡ್ದು ಹಾಕಿದ ಮೇಲೆ ಯಾವ ಹಕ್ಕಿನಿಂದ ಮನೆಗೆ ಬಂದು ಅವಳ ಕೊರಳಿಗೆ ತಾಳಿ ಕಟ್ಟಿ ಎತ್ಕೊಂಡು ಹೋದರು? ಅದೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀರಲ್ಲ. ಗಂಡಸರು ಏನು ಮಾಡಿದರೂ ಸರಿ, ಅದೇ ಹೆಂಗಸರಾದ ನಾವು ಏನು ಮಾಡಿದರೆ ತಪ್ಪಾ ಅಂತ ಭಾರತಿಯು ಕೋಪದಿಂದ ಮಾತನಾಡಿದ್ಲು. ಆಗ ಅವಳ ಕೆನ್ನೆಗೆ ಚಟಾರ್ ಅಂತ ಏಟ್ಬಿತ್ತು. ಹೊಡೆದಿದ್ದು ಅವಳ ಅಮ್ಮನೇ. ಏನೇ ನಿನ್ನ ಚಿಕ್ಕಪ್ಪನ ಮುಂದೆ ತಲೆ ಎತ್ತಿ ಮಾತನಾಡ್ತಿರ್ಲಿಲ್ಲ, ಇವತ್ತು ಎದುರು ಥರ ಕೊಡ್ತಿದೀಯಾ? ಇಲ್ಲಿ ನೋಡು, ಪ್ರೀತಿಸೋದು ತಪ್ಪು ಎನ್ನುವ ನಿಯಂತ್ರಣ ನಮ್ಮ ಮನೆಯಲ್ಲಿದೆ. ಆದರೆ ನಾನಾಗಲಿ ನಿನ್ನ ಚಿಕ್ಕಪ್ಪಂದಿರಾಗಲಿ ಎಂದಿಗೂ ಪ್ರೀತಿಯನ್ನು ವಿರೋಧಿಸಿಲ್ಲ. ಈಗಲೂ ನೀನು ಒಬ್ಬ ಒಳ್ಳೆಯವನನ್ನು ಪ್ರೀತಿಸಿದ್ರೆ ನಿನ್ನ ಅಪ್ಪ ಚಿಕ್ಕಪ್ಪಂದಿರ ಬಳಿ ಮಾತನಾಡಿ ಹೇಗಾದರೂ ಸರಿ ನಿನ್ನ ಮದುವೆಯಾಗುವಂತೆ ನೋಡ್ಕೊಳ್ತಿದ್ವು. ಅದೇ ರೀತಿ ನಿನ್ನ ಚಿಕ್ಕಪ್ಪಂದಿರು ನಿನಗೆ ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡ್ತಿದ್ರು. ಆದರೆ ನೀನು ಪ್ರೀತಿಸ್ತಿರೋದು ಒಂದು ನೀಚ ಜನ್ಮವನ್ನು, ಸ್ವಲ್ಪವೂ ದಯೆ ದಾಕ್ಷಿಣ್ಯ ಇಲ್ಲದೆ ನೀಳು ಜೀವನವನ್ನು ನಾಶ ಮಾಡಿದ ಆ ಸಂಜಯ್ನ ಅಣ್ಣನನ್ನು. ಹಾಗಿರುವಾಗ ಅವನು ಮಾತ್ರ ಹೇಗೆ ಒಳ್ಳೆಯವನಾಗಿರಲು ಸಾಧ್ಯ ಅಂತ ಸಾಧನ ಕೇಳಿದ್ಲು. ಅಮ್ಮ ಸಾಕು, ಯಾವಾಗ ನೋಡಿದರೂ ಸಂಜಯ್ ಅಣ್ಣ ಅಂತಿರಲ್ಲ. ಸಂಜಯ್ ಅಂಥದ್ದೇನು ಕೆಟ್ಟದ್ದು ಮಾಡಿಬಿಟ್ಟ? ನೀಲು ಅಕ್ಕ ಸಂಜೆ ಜೊತೆ ಮಾತನಾಡಿದ್ದು ನಿಜ ತಾನೇ? ಅವಳೇ ಮತ್ತಾನೆ ಅವನ ಜೊತೆ ಮಾತಾಡಿದ್ದು. ಅದನ್ನು ಬಿಟ್ಟು ಈಗ ನನ್ನ ಜೀವನಕ್ಕೆ ಯಾಕೆ ಅಡ್ಡಪಡಿಸ್ತಿದ್ದೀರಾ? ದೀಪಕ್ ತುಂಬ ಒಳ್ಳೆಯವರು, ಒಬ್ಬ ಡಾಕ್ಟರ್. ಅವರಿಗೆ ಏನು ಕಮ್ಮಿ? ನಮ್ಮ ಕುಟುಂಬಕ್ಕೆ ಅವರು ಯಾವ ರೀತಿಯಲ್ಲಿ ಕಡಿಮೆ? ಜಾತಿಯಲ್ಲೂ ಒಂದೇ, ಅಂತಸ್ತಿನಲ್ಲೂ ಒಂದೇ, ಯಾವುದರಲ್ಲೂ ಅವರು ಕಡಿಮೆ ಇಲ್ಲ. ಆದರೆ ನೀವೆಲ್ಲರೂ ಸೇರಿ ನನ್ನ ಜೀವನವನ್ನೇ ಹಾಳು ಮಾಡಲು ನೋಡ್ತಿದ್ದೀರಾ ಅಂತ ಕೋಪದಿಂದ ಮಾತನಾಡಿದ್ಲು. ಈಗ ಸಾಮ್ರಾಟ್ಗೆ ಬೇರೆ ದಾರಿನೇ ಇರಲಿಲ್ಲ. ತಾನು ಬಚ್ಚಿಟ್ಟಿದ್ದ ರಹಸ್ಯಗಳನ್ನು ಈಗ ಅವ್ರ ಬಳಿ ಹೇಳ್ತಾ ಇದ್ದರೆ ಈ ಸಮಸ್ಯೆ ಪರಿಹಾರ ಸಿಗೋದಿಲ್ಲ ಅಂತ ಯೋಚಿಸಿದವನು, ಇಲ್ಲಿ ನೋಡಿ ಭಾರತಿ, ಇಂದಿನವರೆಗೂ ನಿನ್ನ ಚಿಕ್ಕಮ್ಮನಿಗೂ ಗೊತ್ತಿಲ್ಲ. ಆದರೆ ಈಗ ನಿನ್ನ ಬಳಿ ಹೇಳ್ತಿದ್ದೀನಿ ಕೇಳು. ನಿನ್ನ ಜೀವನವನ್ನು ಕಾಪಾಡಲು ನನಗೆ ಬೇರೆ ದಾರಿ ಕಾಣ್ತಿಲ್ಲಮ್ಮ. ನಿನ್ನ ಚಿಕ್ಕಪ್ಪಂದಿರು ಪ್ರೀತಿಗೆ ವಿರೋಧಿಗಳೇನಲ್ಲ. 10 ವರ್ಷ ನಿನ್ನ ಚಿಕ್ಕಮ್ಮನನ್ನು ಪ್ರೀತಿಸಿ ನಾನು ಕೂಡ ಮದುವೆಯಾಗಿದ್ದೀನಿ. ಇಲ್ಲಿ ನೋಡು, ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ಆ ದೀಪಕ್ಗೆ ಆಕ್ಸಿಡೆಂಟ್ ಆಗಿ ಅವನೇನು ಆಸ್ಪತ್ರೆ ಸೇರಿಕೊಂಡಿಲ್ಲ. ಅವನ ಕೈಕಾಲು ಮುರಿದು ಪ್ಲಾಸ್ಟರ್ ಹಾಕುವಂತೆ ಮಾಡಿದ್ದೆ ನಮ್ಮ ಸೂರ್ಯ ಅಂತ ಹೇಳಿದಾಗ ಮೂವರ ಹೆಂಗಸರಿಗೂ ಆಘಾತ ಆಯಿತು. ಮಾವ ಏನು ಹೇಳ್ತಿದ್ದೀರಾ ಅಂತ ರಾಶಿಕಾ ಕೇಳಿದ್ಲು. ಏನು ಸಾಮ್ರಾಟ್, ಏನು ಹೇಳ್ತಿದ್ದೀಯಾ ಅಂತ ಸಾಧನ ಕೂಡ ಕೇಳಿದ್ಲು. ಭಾರತಿಗೆ ಮಾತು ಬರಲೇ ಇಲ್ಲ. ಅರ್ಥವಾಗದೆ ಆಘಾತದಿಂದ ನಿಂತಿದ್ಲು. ಹೌದು ರಾಶಿಕಾ, ಸೂರ್ಯನೇ ಮಾಡಿದ್ದು. ರೋಹಿಣಿ, ಸಂಜಯ್, ದೀಪಕ್, ಜನನಿ 4 ಒಂದೇ ಗುಂಪಿನವರು. ಆದರೆ ಯಾವುದಕ್ಕಾಗಿ ನಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತ್ರ ಸ್ವಲ್ಪವೂ ಗೊತ್ತಾಗ್ತಿಲ್ಲ. ಅವರೆಲ್ಲರೂ ಒಂದೇ ಗುಂಪಿನವರು ಅಂತ ಕಂಡು ಹಿಡಿದಿದೆ ನಮ್ಮ ಸೂರ್ಯ. ಅಂದು ಸಂಜಯ್ನನ್ನು ಎತ್ಕೊಂಡು ಹೋಗಿ ಕಟ್ ಹಾಕಿ ಹೊಡೆದಿದ್ದು ನೆನಪಿದೆಯಾ? ಅಂದು ಕೂಡ ರೋಹಿಣಿ ಮಾಡಿದಾಗ ಮಾತ್ರ ಹೇಳಿದ್ದ. ಅದನ್ನು ವಿಡಿಯೋ ಮಾಡಿ ನಾನು ಸೂರ್ಯನಿಗೆ ಕಳಿಸಿದಾಗ ಅವನು ಕೇವಲ ಲೈಕ್ ಮಾತ್ರ ಮಾಡಿ ಯಾವುದೇ ಉತ್ತರ ಕೊಟ್ಟಿರಲಿಲ್ಲ. ಅಂದೇ ರಾತ್ರಿ ನಾನು ಹೋಗಿ ಸೂರ್ಯನ ಬಳಿ ಮಾತನಾಡಿದಾಗಲೇ ಅವನು ಕೆಲವು ವಿಷಯಗಳನ್ನು ಹೇಳಿದ್ದು ಅಂತ ಸೂರ್ಯ ರೋಹಿಣಿ, ದೀಪಕ್, ಜನನಿ ಬಗ್ಗೆ ಹೇಳಿದ ಸಂಪೂರ್ಣ ವಿವರಗಳನ್ನು ಹೇಳಿ ಮುಗಿಸಿದ. ಸಾಮ್ರಾಟ್ ರಾಶಿಕಾಗೂ ಸ್ವಲ್ಪ ಆಘಾತ ಆಗಿಯೇ ಇತ್ತು. ಮಾವ, ನೀವು ಹೇಳೋದನ್ನೆಲ್ಲ ನೋಡಿದರೆ ಅವರು ಏನೋ ದೊಡ್ಡ ಪ್ಲ್ಯಾನ್ನೇ ಮಾಡ್ತಿರುವ ಹಾಗಿದೆ. ನಮ್ಮ ಮನೆಯಲ್ಲಿ ಅವರು ಟಾರ್ಗೆಟ್ ಮಾಡುವಂತಹದ್ದು ಅಂತಹದ್ದು ಏನಿದೆ ಮಾವ ಅಂತ ರಾಶಿಕಾ ಕೇಳಿದ್ಲು. ಅದನ್ನು ತಿಳ್ಕೊಳ್ಳೋದಕ್ಕಾಗಿಯೇ ತಾನೇ ನಿನ್ನೆ ರಾತ್ರಿ ದೀಪಕ್ನನ್ನು ಎತ್ತು ಹಾಕ್ಕೊಂಡು ಹೋಗಿ ಕಟ್ಟು ಹಾಕಿ ನೇತು ಹಾಕಿದ್ವು.
ಆದರೆ ಆ ಪರದೇಶಿ ನಾಯಿಯ ಬಾಯಿಂದ ಒಂದು ಮಾತು ಕೂಡ ಹೊರಗೆ ಬರಲಿಲ್ಲ. ಸರಿಯಾದ ಪುರಾವೆಗಳಿಲ್ಲದೆ FIR ದಾಖಲಿಸಲು ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಗೋಡನ್ನಲ್ಲಿಟ್ಕೊಂಡು ಚೆನ್ನಾಗಿ ಹೊಡೆದು ಮತ್ತೆ ಬೆಳಗ್ಗೆ ಅವನ ಮನೆಯ ಮುಂದೆಯೇ ಬಿಸಾಕಿ ಬಂದ ಅವನ ತಮ್ಮ ಆಸ್ಪತ್ರೆಗೆ ಸೇರಿಸಿ ಆಕ್ಸಿಡೆಂಟ್ ಆಗಿದೆ ಅಂತ ಭಾರತಿಗೆ ಮಾಹಿತಿ ನೀಡಿದ್ದಾನೆ. ಅವನಿಗೆ ಹೊಡೆದು ಮಾತ್ರ ನನಗೆ ಗೊತ್ತು. ಆದರೆ ಮಾದೇಶ ಹೇಳಿ ಆಸ್ಪತ್ರೆಗೆ ಹೋಗಿ ನೋಡಿದಾಗಲೇ ಅಲ್ಲಿ ಅಡ್ಮಿಟ್ ಆಗಿರೋದು ದೀಪಕ್ ಅಂತ, ಈಗೋ ಈ ಹುಡುಗಿ ಅವನನ್ನು ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಗಿದ್ದು ಅಂತ ನಿಟ್ಟಿಸ್ಬಿಟ್ಟವನು ಈಗ ಭಾರತೀಯ ಕೈ ಹಿಡ್ದ. ಇಲ್ಲಿ ನೋಡಮ್ಮ, ಚಿಕ್ಕಪ್ಪ ಏನೋ ಕೋಪದಲ್ಲಿ ಹೇಳಿಬಿಟ್ಟೆ. ಅದನ್ನೆಲ್ಲ ಈಗ ನೀನು ದೊಡ್ಡದಾಗಿ ತಗೋಬೇಡ. ನೀನು ನಮ್ಮ ಮುದ್ದಿನ ಮಗಳು. ನಮ್ಮ ಮನೆಯ ಪರಿಸ್ಥಿತಿ ನಿನಗೆ ಗೊತ್ತು. ಹೆಣ್ಮಕ್ಳು ಪ್ರೀತಿಯಲ್ಲಿ ಬಿದ್ದರೆ ಮುಂದೆ ಅವ್ರ ಜೀವನ ಏನಾಗುತ್ತೆ ಅಂತ ಕಣ್ಣಾರೆ ನೋಡ್ತಿದೀಯಾ. ನೀವು ಪ್ರೀತಿಸಿದ್ದು ಮಾತ್ರ ಸರಿನಾ ಅಂತ ಪ್ರಶ್ನೆ ಕೇಳಿದೆ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳು, ಅರ್ಥ ಮಾಡ್ಕೊ. ನಾವೆಲ್ಲ ಪ್ರೀತಿಸಿದ್ರು ಆ ಹುಡುಗಿಯನ್ನು ಕೈ ಬಿಡಬಾರ್ದು ಅಂತ ಅಂದ್ಕೊಂಡ್ವು. ಇಲ್ಲಿವರೆಗೂ ಮಾದೇಶನಿಗೆ ಕಣ್ಮಣಿ ಮೇಲೆ ಕೋಪ ಇದ್ದರು. ಅವಳ ಕಣ್ಣಲ್ಲಿ ಎಂದೂ ಕೂಡ ಕಣ್ಣೀರು ಬಾರದಂತೆ ನೋಡ್ಕೋತಿದ್ದಾನೆ. ಸೂರ್ಯ ನೀಲುನನ್ನು ಏನೋ ಕೋಪದಲ್ಲಿ ಬೈದಿದ್ರು. ಇಂದಿನವರೆಗೂ ತನ್ನ ಡಿಪಾರ್ಟ್ಮೆಂಟ್ ಜನರನ್ನು ಇಟ್ಕೊಂಡು ಅವಳನ್ನು ಗಮನಿಸ್ತಾನೆ ಇದ್ದಾನೆ. ಅವಳನ್ನು ಹಾಗೆಯೇ ಬಿಟ್ಬಿಟ್ಟಿಲ್ಲ. ಅದೇ ರೀತಿ ನಾನು ಕೂಡ ರಾಶಿಕಾನ ಹೇಗೆ ನೋಡ್ಕೋತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಹಾಗಿರುವಾಗ ಒಬ್ಬ ನಿನಗೆ ಸಿಗಬೇಕು, ನಿನ್ನನ್ನು ಚಿನ್ನದಂತೆ ನೋಡ್ಕೋಬೇಕು ಅಂತ ಅವನ ಕೈಗೆ ನಾವು ನಿನ್ನನ್ನು ಕೊಟ್ಟರೆ ನಾವು ಕೂಡ ಚಿಂತಿಸೋದಿಲ್ಲ. ಅದನ್ನು ಬಿಟ್ಟು ನಿನ್ನನ್ನು ಇಟ್ಕೊಂಡು ಏನೋ ಮಾಡಲು ಸಂಚು ರೂಪಿಸಿದ್ದಾರೆ. ನೀನು ಸರಿಯಾಗಿ ಹೇಳು, ನೀನು ಹೋಗುವ ಮುನ್ನ ದೀಪಕ್ ನೀನು ಪ್ರೀತಿಸಿದೆಯಾ ಅಥವಾ ಆಮೇಲೆ ಪ್ರೀತಿಸಿದೆಯಾ ಅಂತ ಸಾಮ್ರಾಟ್ ಕೇಳ್ದ. ಈಗ ಭಾರತಿ ಹಿಂಜರಿದ್ಲು. ಏಳೆ ತೊಲಗು ಚಿಕ್ಕಪ್ಪ ಹೇಳ್ತಿದ್ದಾರೆ ತಾನೇ, ಹೇಳು ಅಂತ ಸಾಧನ ಹೇಳಿದ್ಲು. ಅದು ಬಂದು ಚಿಕ್ಕಪ್ಪ ನೀಲು ಅಕ್ಕ ಚೆನ್ನೈಗೆ ಹೋದ್ಮೇಲೆ ಅಂತ ಅವಳು ಹೇಳಿದ್ಲು. ಅದರಲ್ಲೇ ಅರ್ಥ ಮಾಡ್ಕೊ, ನೀಲು ನನ್ನ ಹುಚ್ಚಿಯಾಗಿಸಿ ಅವಳ ಜಾಗಕ್ಕೆ ಬರಬೇಕು ಅಂತ ತುಡಿತಿರುವವಳು ಆ ರೋಹಿಣಿ. ಈಗ ಅವಳಿಗೆ ಯಾವುದೇ ಬೆಂಬಲ ಬೇಕಾಗಿದೆ. ಅದಕ್ಕೆ ದೀಪಕ್ನನ್ನು ಬಳಸ್ಕೊಂಡು ನಿನ್ನ ಬುಟ್ಟಿಗೆ ಹಾಕೊಳ್ಳಲು ನೋಡಿದಾಳೆ. ಬೇಡ, ಇದೆಲ್ಲ ಯಾವುದೂ ಬೇಡ. ನೀಳು ಓದುವ ಕೆಲಸವನ್ನು ಮಾತ್ರ ನೋಡು. ಇದರ ಮೇಲೆ ನಿನಗೆ ಬೇಕಾದನ್ನೆಲ್ಲ ನಾವು ನೋಡ್ಕೋತೀವಿ ಅಂತ ಕೂಡಲೇ ಅವಳು ಅತ್ತಿತ್ತ ತಲೆಯನ್ನು ಆಡಿಸಿದ್ಲು. ಯಾವುದಾದ್ರೂ ಒಂದು ಕಡೆ ತಲೆ ಆಡಿಸು ಅಂತ ಸಾಧನ ಬೆದರಿಸಿದ್ರು. ಸರಿ ಚಿಕ್ಕಪ್ಪ ಅಂದ್ಲು. ಅವಳ ಮುಖಭಾವವನ್ನು ಗಮನಿಸಿದ ರಾಶಿಕಾಗೆ ಅವಳ ಮೇಲಿನ ಅನುಮಾನ ಇನ್ನೂ ಕೂಡ ತೀರಲಿಲ್ಲ. ಹೀಗೆ ಸ್ವಲ್ಪ ಹೊತ್ತು ನಾಲ್ವರು ಮೌನವಾಗಿ ಕುಳಿತಿದ್ರು. ಆ ನಂತರ ಸಾಮ್ರಾಟ್, ಅತ್ತಿಗೆ ಪಾಪು ತೋಟದಲ್ಲೇ ಇರಲಿ, ನಾನು ಕಾಲೇಜ್ ಮುಗಿಯುವ ಸಮಯಕ್ಕೆ ಮನೆಗೆ ಕರ್ಕೊಂಡು ಬರ್ತೀನಿ. ಈಗ ನೀವು ಮತ್ತು ರಾಶಿಕಾ ಮನೆಗೆ ಹೋಗಿ ಅಂತ ಹೇಳ್ದ. ಇಲ್ಲ ರೀ, ನಾನು ಇರ್ತೀನಿ, ನನಗೂ ಒಂಥರ ಅನ್ನಿಸ್ತಿದೆ ಅಂದ್ಲು ರಾಶಿಕಾ. ಸರಿ ಸಾಮ್ರಾಟ್, ನಾನು ಮನೆಗೆ ಹೋಗ್ತೀನಿ. ಭಾನು ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಸೇರಿಸಿದಾರಂತೆ. ಅದಕ್ಕೆ ಸಾಯಂಕಾಲ ನಾವೆಲ್ಲ ಹೋಗಿ ಬರೋಣ ಅಂದ್ಲು. ಸರಿ ಅದಕ್ಕೆ ಹೋಗೋಣ, ಆದರೆ ಈ ವಿಷಯವನ್ನು ಮಾತ್ರ ಅಣ್ಣನಿಗೆ ನೀವು ಹೇಳಿಬಿಡಬೇಡಿ. ಯಾಕಂದರೆ ನಿಮಗೆ ಗೊತ್ತು ಅಂದಾಗ. ಸಾಮ್ರಾಟ್, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಖಂಡಿತ ನಾನು ಹೇಳೋದಿಲ್ಲ. ಅವಳ ವಿಚಾರದಲ್ಲಿ ಏನೇ ಇದ್ರೂ ನೀನೇ ನೋಡ್ಕೊ ಅಂತ ಹೇಳಿ ಸಾಧನ ಹೊರಟಳು. ಅಂದು ಸಂಜೆವರೆಗೆ ಮೂವರು ತೋಟದಲ್ಲೇ ಇದ್ದರು. ಆಮೇಲೆ ತಾನೇ ಸಾಮ್ರಾಟ್ ಇಬ್ಬರನ್ನ ಮನೆಗೆ ಕರ್ಕೊಂಡು ಹೋದ. ಅಂದು ಸಂಜೆ ಆಸ್ಪತ್ರೆಗೆ ಹೋಗಿ ಭಾನುಮತಿ ಅಪ್ಪನನ್ನು ನೋಡಿ ಬಂದರು. ಅಂದು ರಾತ್ರಿ ಬಹುಹೊತ್ತು ನಿದ್ರಿಸದೆ ಬಾಲ್ಕನಿಯಲ್ಲಿ ಅತ್ತ ಇತ್ತ ಓಡಾಡ್ತಿದ್ದ ಮಾದೇಶ. ಅವನ ಬಳಿ ಹೋದ್ಲು ಕಣ್ಮಣಿ. ಸರಿಯಾಗಿ ಊಟ ಕೂಡ ಮಾಡದೆ ಅರ್ಧಂಬರ್ಧ ತಿಂದಿದ್ದು ಮಹಡಿಗೆ ಹೊರಟು ಹೋದ ಮಾದೇಶ. ಬಂದಾಗಿಂದ ಅವನ ಮುಖ ಸೊರಗಿ ಹೋಗಿರೋದನ್ನು ಕಂಡು ಕಣ್ಮಣಿಗೆ ತುಂಬಾ ಬೇಸರ ಆಯಿತು. ಅದನ್ನು ಗಮನಿಸಿದ ಅಶ್ವಿನಿ, ಏನು ಕಣ್ಮಣಿ, ತಮ್ಮನ ಮುಖ ಯಾಕೋ ಕಳೆಗುಂದಿದೆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆನಾ ಅಂತ ಕೇಳಿದರು ಅಶ್ವಿನಿ. ತನ್ನ ತಾಯಿಯನ್ನು ನೋಡಿ ನೋವಿನಿಂದಲೇ ನಕ್ಕವಳು. ಏನಮ್ಮ ಮಾತನಾಡ್ತಿದೀಯಾ? ಅವರು ಮಾತನಾಡಿದ್ರೆ ತಾನೇ ಸಮಸ್ಯೆ ಬರೋದು. ಅವರು ನನ್ನ ಜೊತೆ ಮಾತನಾಡೋದೇ ಇಲ್ವಲ್ಲ. ನಾನೇ ಮಾತನಾಡ್ತಿದ್ರು ತಿರುಗಿ ಒಮ್ಮೆ ದಿಟ್ಟಿಸಿ ನೋಡ್ತಾರೆ. ಅದರೊಂದಿಗೆ ನನ್ನ ಬಾಯಿ ಮುಚ್ಚಿ ಹೋಗುತ್ತೆ. ಇವರಿಗೆ ಏನು ಸಮಸ್ಯೆ ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ನಾನು ಹೋಗಿ ನೋಡ್ತೀನಿ ಅಂತ ಒಂದು ಲೋಟದಲ್ಲಿ ಹಾಲು ತಗೊಂಡು ಈಗ ಮಹಡಿಗೆ ಹೋದ್ಲು.
ಮೆಟ್ಟಿಲುಗಳನ್ನು ನಡ್ಕೊಂಡು ಹೋಗೆ ಅಂತ ಅಶ್ವಿನಿ ಹೇಳಿದ್ಲು. ಸರಿನಮ್ಮ ಅಂತ ಹೇಳಿ ನಿಧಾನವಾಗಿ ಮೆಟ್ಟಿಲುಗಳನ್ನು ಏರಿದ್ಲು. ಕಣ್ಮಣಿ ಮಾದೇಶ ಬಾಲ್ಕನಿಯಲ್ಲಿ ಹತ್ತಿಂದಿತ್ತ ನಡೆಯುತ್ತಾ ಏನೋ ಯೋಚನೆಯಲ್ಲಿದ್ದ. ಕೋಣೆಯೊಳಗಡೆ ಹೋದವಳು ನನ್ನ ಮಾವ ಎಲ್ಲಿ ಹೋದರು ಅಂತ ಸುತ್ತಲೂ ನೋಡಿದ್ಲು. ಈಗ ಬಾಲ್ಕನಿಯ ಬಾಗಿಲು ತೆರೆದೇ ಇತ್ತು. ಅಲ್ಲಿಗೆ ಹೋದವಳು ಅವಳು ಬಂದಿರೋದೇ ತಿಳಿಯದೆ ಮಾದೇಶ ಚಿಂತೆಯಲ್ಲಿ ಮುಳುಗಿ ನಡೀತಾ ಇದ್ದ. ಮಾವ ಈಗೋ ಈ ಹಾಲು ಕುಡೀರಿ ಅಂತ ಹಾಲನ್ನು ಅವಳು ನೀಡಿದಾಗ ಅದನ್ನು ಈಸ್ಕೊಂಡವನು ಒಂದೇ ಗುಡುಗಿಗೆ ಕುಡಿದು ಮತ್ತೆ ವಾಪಸ್ ಅವಳ ಕೈಗೆ ಲೋಟ ಕೊಟ್ಟು ಈಗ ಬಾಲ್ಕನಿಯ ಗಾಜಿನ ಹಿಡಿಕೆಗೆ ಕೈ ಇಟ್ಟು ಆಕಾಶದಲ್ಲಿ ಕಾಣ್ತಾ ಇದ್ದ ಹುಣ್ಣಿಮೆಯ ಚಂದ್ರನನ್ನೇ ದಿಟ್ಟಿಸ್ತಾ ಇದ್ದ. ಲೋಟವನ್ನು ಒಳಗೆ ಹೋಗಿ ತೊಳೆದು ಟೇಬಲ್ ಮೇಲಿಟ್ಟು ಮತ್ತೆ ಅವನ ಬಳಿ ಬಂದವಳು, ಮಾವ ನೀವು ಬಂದಾಗಿಂದ ಸರಿ ಇಲ್ಲ, ತುಂಬ ಸುಸ್ತಾದವರಂತೆ ಕಾಣ್ತಿದ್ದೀರಿ, ಏನನ್ನೋ ಯೋಚಿಸ್ತಲೇ ಇದ್ದೀರಿ, ಏನು ಮಾವ ಅಂತ ಸ್ವಲ್ಪ ಭಯ ಇದ್ದರೂ ಅದನ್ನು ಮರೆಮಾಚಿ ಕೇಳಿದ್ಲು. ಇಲ್ಲಿ ನೋಡು ಕಣ್ಮಣಿ, ಹೋಗಿ ಮಲ್ಗು, ಅದನ್ನು ಬಿಟ್ಟು ನನ್ನ ಬಳಿ ಬಂದು ಅನಾವಶ್ಯಕವಾಗಿ ಏನಾದರೂ ಮಾತಾಡ್ತಿರಬೇಡ ಅಂತ ಬಿಗಿಯಾದ ಮುಖದೊಂದಿಗೆ ಹೇಳಿ ಮತ್ತೆ ಅವನು ಚಂದ್ರನನ್ನು ನೋಡ್ತಿದ್ದಾಗ, ಸರಿ ನೀನು ಹೀಗಿರುವಾಗ ನಾನು ಹೇಗೆ ಹೋಗಿ ಮಲಗಲು ಸಾಧ್ಯ ಮಾವ? ಇಲ್ಲಿ ನೋಡು ಮಾವ, ನಿನಗೆ ಏನೇ ಸಮಸ್ಯೆ ಇದ್ದರೂ ಯಾವಾಗಲೂ ನಿನ್ನ ಮನಸ್ಸಿನಲ್ಲೇ ಇಟ್ಕೋತೀಯ, ಯಾರೊಂದಿಗೂ ಹಂಚ್ಕೊಳ್ಳೋದೇ ಇಲ್ಲ. ಈಗ ನಾನಿದ್ದೀನಿ ಅಲ್ವಾ, ನನ್ನ ಬಳಿ ಹೇಳ್ಕೊಳ್ಬಹುದಲ್ವಾ ಅಂತ ಅವಳು ಕೇಳಿದಾಗ ಈಗ ತಿರುಗಿ ಒಂದು ಹುಬ್ಬೇರಿಸಿ ಅವಳನ್ನು ಚಿಂತಾಕ್ರಾಂತನಾಗಿ ನೋಡಿದವನು, ನೀನೇನು ನನಗೆ ಅಷ್ಟು ಆಪ್ತಳೆ ನಿನ್ನ ಬಳಿ ಮನಸ್ಸು ಬಿಚ್ಚಿ ಮಾತನಾಡೋದಕ್ಕೆ ಅಂತ ಕೇಳ್ದ. ಏನು ಮಾವ ಹೀಗೆ ಮಾತಾಡ್ತಿದೀಯಾ? ಹೆಂಡತಿ ಅಂದರೆ ತನ್ನಲ್ಲಿ ಅರ್ಧ ಅಂತ ಸಾಕ್ಷಾತ್ ಪರಶಿವನೇ ಹೇಳಿದ್ದಾನೆ ಅಲ್ವಾ? ಅವನ ಅರ್ಧವೇ ಆ ಪಾರ್ವತಿಯಮ್ಮ. ಎಲ್ಲ ಗಂಡ ಹೆಂಡತಿಯರು ಹಾಗೇನೆ. ನೀನೇನು ದಿಢೀರನೆ ಹೀಗೆ ಕೇಳ್ತಿದೀಯಾ ಅಂದಾಗ ಅದು ಎಲ್ಲ ಗಂಡ ಹೆಂಡತಿಯರು ಹಾಗೆ ಇರ್ತಾರೆ. ನೀನು ಮತ್ತು ನಾನು ಅಲ್ಲ ಅಲ್ವಾ? ನಿನ್ನ ಬಳಿ ಹಲವು ಬಾರಿ ಹೇಳಿದ್ದೀನಿ ಕಣ್ಮಣಿ, ಅನಾವಶ್ಯಕವಾಗಿ ನನ್ನ ಬಳಿ ಬಂದು ಮಾತನಾಡಬೇಡ. ಏನೇ ಸಮಸ್ಯೆ ಇದ್ದರೂ ಅದನ್ನು ನಾನು ಎದುರಿಸಬಲ್ಲೆ. ನಿನ್ನ ಬಳಿ ಏನನ್ನ ಹೇಳಬೇಕಾದ ಅಗತ್ಯ ಇಲ್ಲ. ನನ್ನನ್ನು ಟೆನ್ಷನ್ ಮಾಡದೆ ಹೋಗು ಅಂತ ಬಿಗಿಯಾದ ಮುಖದಿಂದ ಅವನು ಹೇಳ್ದ. ಯಾಕೆ ಮಾವ ಈಗ ಕೋಪಗೊಳ್ತಲೇ ಇದೆಯಾ ಅಂತ ಮತ್ತೆ ಅವಳು ಕೇಳಿದ್ಲು. ಏನೇ ನಿನಗೇನು ಒಂದು ಬಾರಿ ಹೇಳಿದರೆ ಬುದ್ಧಿ ಬರೋದಿಲ್ವಾ? ನಿನ್ನನ್ನೇ ತಾನೇ ನನ್ನ ಬಳಿ ಮಾತನಾಡಬೇಡ ಅಂತ ಹೇಳ್ತಿರೋದು. ನಾನು ಹೇಳುವಾಗ ತಲೆಯಾಡಿಸ್ಬಿಟ್ಟು ನಾಚಿಕೆ ಇಲ್ಲದೆ ಮತ್ತೆ ಮತ್ತೆ ಬಂದು ಮಾತನಾಡ್ತಿದೀಯ. ಸ್ವಲ್ಪ ದಿನಗಳಿಂದ ನನ್ನಿಂದ ನಿನಗೆ ಬೇಕಾದದ್ದು ಸಿಗ್ತಿಲ್ವೆಂದು ನಿದ್ದೆ ಬರ್ತಿಲ್ವಾ ಅಂತ ಅವನು ಹೇಳಿದ. ಅರ್ಥ ತಿಳಿದವಳಿಗೆ ಅಷ್ಟೇ ನೋವಾಯಿತು. ಸಾಕು ಮವ ಸಾಕು, ನಾನೇನೋ ನನ್ನ ದೈಹಿಕ ಅಗತ್ಯಕ್ಕಾಗಿ ನಿನ್ನ ಬಳಿ ಬರ್ತಿದ್ದೀನಿ ಅಂತ ನನ್ನ ಇಷ್ಟು ಕೀಳಾಗಿ ಅಂದ್ಕೊಂಡಿಯಲ್ಲ. ನನ್ನ ಹೊಟ್ಟೆ ನೋಡು, ನಿನ್ನ ಮಗು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಈ ಸಮಯದಲ್ಲಿ ನಿನ್ನ ಜೊತೆ ಇರಬೇಕು ಅಂತ ನಾನು ಯೋಚಿಸ್ತೇನ? ಇಂತಹ ಸಮಯದಲ್ಲಿ ಗಂಡನ ಅಪ್ಪಗೆ ಹೆತ್ತ ತಾಯಿಯ ಪ್ರೀತಿಗೆ ಸಮ. ಹೆಣ್ಮಕ್ಳು ಅದನ್ನೇ ನಿರೀಕ್ಷಿಸ್ತಾರೆ. ಅದನ್ನು ಬಿಟ್ಟು ಮಂಚದ ಮೇಲೆ ನಿನ್ನ ಜೊತೆ ಇರಬೇಕು ಅಂತ ನಾನು ಯೋಚಿಸ್ತೀನಿಯಾ ಅಂದವಳು. ಸರಿ ಬಿಡು, ನೀನು ಅರ್ಥ ಮಾಡ್ಕೊಂಡಿರೋದು ಅಷ್ಟೇ. ನೀನು ಎಷ್ಟೇ ಮಾತನಾಡಿದರೂ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲದೆ ಮತ್ತೆ ಮತ್ತೆ ನಿನ್ನ ಬಳಿ ಬಂದು ನಾನು ಮಾತನಾಡೋದಕ್ಕೆ ಒಂದೇ ಒಂದು ಕಾರಣ. ಯಾವುದೇ ಸಂಬಂಧದಲ್ಲಿ ಬೇಕಾದರೂ ಸಮಸ್ಯೆ ಬರಬಹುದು. ನಿಜವಾದ ಸಂಬಂಧಗಳ ನಡುವೆ ಎಷ್ಟೇ ಸಮಸ್ಯೆ ಬಂದರೂ ಮುಂದಿನ ಕ್ಷಣ ಮರೆತು ಸಹಜವಾಗಿ ಮಾತಾಡ್ಕೊಳ್ಬೇಕು. ಆಗ ಮಾತ್ರ ಆ ಸಂಬಂಧದಲ್ಲಿ ನಾನು ಉಳಿಯಲು ಸಾಧ್ಯ. ಅಪ್ಪ ಅಮ್ಮ ಮಕ್ಕಳೊಂದಿಗಿದ್ರೂ ಸರಿ, ಅಕ್ಕ ತಂಗಿಯೊಂದಿಗಿದ್ರೂ ಸರಿ, ನಿಜವಾದ ಸ್ನೇಹಿತರೊಂದಿಗಿದ್ರೂ ಸರಿ, ಹಾಗೆ ಬೇರೆ ಸಂಬಂಧಗಳ ನಡುವೆ ಒಂದು ಸಮಸ್ಯೆ ಬಂದರೆ ಮರುಕ್ಷಣ ಅದನ್ನು ಮರೆತು ಸಂತೋಷವಾಗಿ ಸಹಜವಾಗಿ ಇರಬೇಕು ಅಂತ ಅಂದ್ಕೊಳ್ಳುವಾಗ ಜನ್ಮ ಜನ್ಮಾಂತರಕ್ಕೂ ಸೇರಿ ಇರಬೇಕಾದ ಗಂಡ ಹೆಂಡತಿಯ ಸಂಬಂಧ ನಮ್ಮದು. ಅವರ ನಡುವೆ ಎಷ್ಟರ ಮಟ್ಟಿಗೆ ಅರಿವು ಇರಬೇಕು ಗೊತ್ತಾ ಅಂದ್ಲು. ನೀನು ನನ್ನನ್ನು ಬೈದೆ ಅಂತ ನಾನು ದೂರ ಹೋದರೆ ಜನ್ಮಕ್ಕೂ ನಾವು ಸೇರಲು ಸಾಧ್ಯ ಇಲ್ಲ ಮಾವ. ನೀನು ಏನೇ ಮಾತನಾಡಿದರೂ ಎಲ್ಲವನ್ನ ಮರೆತು ಮತ್ತೆ ಮತ್ತೆ ನಿನ್ನ ಸುತ್ತ ನಾನು ಬರೋದಕ್ಕೆ ಕಾರಣನೇ ನಿನ್ನ ಮೇಲಿರುವ ಪ್ರೀತಿ. ನೀನನ್ನ ಬೈಯೋದು ಮಾತ್ರ ಅಲ್ಲ, ಚಪ್ಪಲಿ ಬಿಚ್ಚಿ ಹೊಡೆದ್ರು ಮರುಕ್ಷಣ ಕಣ್ಮಣಿ ಅಂತ ಕರೆದರೆ ಸಂತೋಷವಾಗಿ ಮಾವ ಅಂತ ನಗ್ತಾ ಬರ್ತೀನಿ. ಅದೇ ನಾನು. ಸರಿ ಬಿಡು, ನಿನಗೆ ಇದೆಲ್ಲ ಎಲ್ಲಿ ಅರ್ಥ ಆಗುತ್ತೆ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ನಿನ್ನೊಳಗೆ ಎಷ್ಟೇ ಸಮಸ್ಯೆಗಳಿದ್ರೂ ಅದನ್ನು ಹೊರಹಾಕ್ಬಿಡು. ಒಳಗೊಳಗಡೆ ಅಡಗಿಸಿ ಇಟ್ಕೊಂಡ್ರೆ ಮನಸ್ಸು ಕಲ್ಲಿನಂತೆ ಬಿಗಿಯಾಗಿಬಿಡುತ್ತದೆ. ಆಮೇಲೆ
ನಿನ್ನ ಮಗುವಿನ ಮೇಲೂ ನಿನಗೆ ಪ್ರೀತಿ ಇಲ್ಲದಂತಾಗಿ ಬಿಡುತ್ತದೆ ಅಂತ ಹೇಳಿ ಕಣ್ಣೀರಿನೊಂದಿಗೆ ಹೊರಟವಳ ಕೈ ಹಿಡಿದು ನಿಲ್ಲಿಸಿದನು ಮಾದೇಶ. ಅವಳು ಅದನ್ನು ನಿರೀಕ್ಷಿಸಲಿಲ್ಲ. ಆದರೂ ಅವನ ಹಿಡಿತವನ್ನು ಅರಿತು ಮೌನವಾಗಿ ನಿಂತಳು. ಭಾರತಿ ಜೀವನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಕಣ್ಮಣಿ ಅಂತ ಮೊದಲ ಬಾರಿಗೆ ತನ್ನ ಗಾಂಭೀರ್ಯ ಕಳೆದುಕೊಂಡು ಕಣ್ಣೀರಿಡ್ತಾ ಮಾತನಾಡಿದ ಮಾದೇಶ. ತನ್ನ ಮಾವನ ಧ್ವನಿಯಲ್ಲಿನ ವ್ಯತ್ಯಾಸವನ್ನು ಅರಿತು ಹಿಂದಿರುಗಿ ಅವನ ಮುಖ ನೋಡಿದವಳಿಗೆ ಆಘಾತ ಆಯಿತು. ಮಾವ, ನೀನು ಕಣ್ಣೀರಿಡ್ತಿದೀಯ? ಹೇಳು ಮಾವ, ಭಾರತೀಯ ಸಮಸ್ಯೆ ಅಂತ ಅವಳು ತಡಬಡಾಯಿಸ್ತಾ ಕೇಳಿದ್ಲು. ಹೌದು ಕಣ್ಮಣಿ, ನಮ್ಮವರನ್ನು ಕರೆಸಿ ಫ್ಯಾಕ್ಟರಿಗೆ ಎತ್ಕೊಂಡು ಹೋಗಲು ಹೇಳಿದ್ದೀನಿ. ಅಲ್ಲಿಯೇ ದೀಪಕ್ಕೆ ಟ್ರೀಟ್ಮೆಂಟ್ ನಡೀತಿದೆ. ಅದರ ಜೊತೆಯಲ್ಲೇ ನಾನು ಹೋಗಿ ವಿಚಾರಿಸಿದೆ. ಆಗಲೇ ಕೆಲವು ವಿಷಯಗಳು ನನಗೆ ತಿಳಿದಿದ್ದು. ಆ ಪೋಲಿ ರಾಸ್ಕಲ್ ಅವಳಿಗೆ ಎಂದು ಹೇಳಲು ಬಂದ ಪದವನ್ನು ನುಂಗಿಕೊಂಡವನು ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ವೇಗವಾಗಿ ಒರೆಸ್ಕೊಂಡ ಮಾದೇಶ, ಮಾವ, ಯಾವುದಕ್ಕೂ ಅಳಬೇಡ. ನೀನು ಕಣ್ಣೀರಿಡುವಾಗ ನನಗೆ ತುಂಬ ಭಯ ಆಗುತ್ತೆ. ಇಲ್ಲಿ ನೋಡು, ಏನೇ ಆಗಿದ್ರೂ ನನ್ನ ಬಳಿ ಹೇಳು ಅಂತ ಕೇಳಿದ್ಲು. ಅದು ಬಂದು ಕಣ್ಮಣಿ, ಭಾರತಿ ವಿವರ ತಿಳಿಯದೆ ಅವನ ಜೊತೆ ಹೊರಗೆ ಹೋಗಿದ್ದಾಳೆ. ಅವಳಿಗೆ ಜ್ಯೂಸ್ನಲ್ಲಿ ಪ್ರಜ್ಞೆ ತಪ್ಪುವ ಮದ್ದು ಕೊಟ್ಟು ಅವಳನ್ನು ತಪ್ಪಾಗಿ ವಿಡಿಯೋ ತೆಗೆದು ಆ ರೋಹಿಣಿ ಬಳಿ ಕೊಟ್ಟಿದ್ದಾನೆ ಆ ಪರದೇಶಿ ದೀಪಕ್ ಅಂದಾಗ ಅವಳ ದೇಹ ನಡುಗಿತು. ಮಾವ, ನೀ ಏನು ಹೇಳ್ತಿದೀಯಾ? ಅವನು ಭಾರತಿಯನ್ನು ಏನಾದರೂ ಮಾಡಿದಾನಾ ಅಂತ ಕೈಕಾಲು ನಡುಗುತ್ತಾ ಆತಂಕದಿಂದ ಕಣ್ಣೀರಿನೊಂದಿಗೆ ಅವಳು ಕೇಳಿದ್ಲು. ಅವಳ ಸ್ಥಿತಿಯನ್ನು ಕಂಡ ಮಾದೇಶ ಅವಳನ್ನು ಎಳೆದು ತನ್ನ ಎದೆಯಲ್ಲಿ ಅಪ್ಪಿಕೊಂಡ. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ, ಭಾರತಿಗೆ ಏನು ಮಾಡಿದ್ದಾರೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.